ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಯ್ಯೋ, ಖುಷಿಯಾಗಿರೋ ಸೀನ್ ಮಿಸ್ ಮಾಡ್ಕೊಳ್ತೀನಿ ಅಂತ ಓಟ್ ಬಂದ್ರೆ ಇಲ್ಲಿ ಇಮೋಷನಲ್ ಡ್ರಾಮಾ ನಡೀತಿದೆ. ಯಾಕಕ್ಕ, ಏನಾಯ್ತು? ಅಮ್ಮ, ನಿನಗೆ ಎಷ್ಟು ಸಲ ಹೇಳಿದೀನಿ ಅಕ್ಕನ ಮದ್ವೆ ಆಗ ತನಕ ಅವಳನ್ನ ಖುಷಿಯಾಗಿ ನೋಡ್ಕೊ ಅಂತ. ನೀನೇ ಏನಾದ್ರೂ ಮಾಡ್ತೀಯಾ, ಅವಳನ್ನ ಅಳಿಸ್ತೀಯಾ? ನಾವಿಬ್ರು ಅಳ್ತಾ ಇಲ್ವೇ? ಇಬ್ರಿಗೂ ಖುಷಿ ಆಗಿದೆ. ಆಹಾಹಾ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ರೆ ಹೀಗೆ ಕಣ್ಣೀರ್ ಬರುತ್ತಾ? ಸರಿ, ಮೆಹಂದಿ ಪ್ರೋಗ್ರಾಮ್ ಎಲ್ಲ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು ಅಮ್ಮ. ನಿನ್ ಡಾನ್ಸ್ ಅಂತೂ ಸೂಪರ್ ಆಗಿತ್ತು. ಮಿಸ್ ಆಗಿದ್ ಒಂದೇ, ಭಾವ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ? ಆ ಮನೇಲೂ ಶಾಸ್ತ್ರಗಳೆಲ್ಲ ನಡೀತಾ ಇರತ್ತೆ, ಅದ್ ಹೇಗೆ ಇಲ್ಲಿಗೆ ಬಂದ್ಬಿಡ್ತಾರೆ? ಅದ್ ಗೊತ್ತಮ್ಮ, ಆದ್ರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ ಅಷ್ಟೇ. ಅಕ್ಕನ್ಗೆ ಭಾವನ್ ಮೇಲೆ ತುಂಬಾ ಪ್ರೀತಿ, ಭಾವನ್ಗೆ ಅಕ್ಕನ್ ಮೇಲೆ ತುಂಬಾ ಪ್ರೀತಿ. ಆದ್ರೆ ಇಬ್ರಿಗೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ. ಇವಳು ಅವ್ರ ಕಣ್ ನೋಡ್ತಾಳೆ, ಅವರು ಇವಳ ಕಣ್ ನೋಡ್ತಾರೆ. ಹಂಗೆ ಕಣ್ಣ ಸಲಿಗೆ ಅಂತ ಕಣ್ಣಲ್ಲೇ ಹಾಡ್ಬಿಡ್ತಿದ್ರು ಅಲ್ವಾ? ಏ ನಿನ್ಕೊಳೆ. ಇವ್ರಿಬ್ರಿಗೆ ಏನಾಯ್ತು? ಅಕ್ಕ, ನಾಳೆ ನನ್ ಮೆಹಂದಿ ಬಣ್ಣ ಎಷ್ಟು ಕೆಂಪಾಗುತ್ತೆ ಅಂತ ನೋಡ್ಬೇಕು ಕಣೆ. ಅದ್ರ ಮೇಲೆನೆ ನೀನ್ ಭಾವನ ಎಷ್ಟ್ ಪ್ರೀತಿಸ್ತೀಯ, ಭಾವ ನಿನ್ನ ಎಷ್ಟ್ ಪ್ರೀತಿಸ್ತಾರೆ ಅಂತ ಗೊತ್ತಾಗುತ್ತೆ. ಅಪ್ಪ, ತುಂಬಾ ಬೇಜಾರಾಗ್ತಿದೆ ಅಪ್ಪ. ಅಪ್ಪ, ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ? ಪೆನ್ನನ್ನ ಪರ್ಚೇಸ್ ಮಾಡೋದಕ್ ಮುಂಚೆ, ಒಂದ್ ₹5 ಪೆನ್ನನ್ನು ಪರ್ಚೇಸ್ ಮಾಡೋದಕ್ ಮುಂಚೆ ಪೇಪರ್ ಮೇಲೆ ಅದ್ ಮೂಡುತ್ತೋ ಇಲ್ವೋ ಅಂತ ಬರ್ದು ನೋಡ್ತೀವಂತೆ. ಅಂತದ್ರಲ್ಲಿ ಲೈಫ್ ಲಾಂಗ್ ನಮ್ ಸಾಕು ಜೊತೆಗ್ ಬರೋ ಹುಡುಗಿ ಒಳ್ಳೆವಳೋ ಇಲ್ವೋ, ಚೆನ್ನಾಗಿದ್ದಾಳೋ ಇಲ್ವೋ, ಅವಳ ಗುಣ ಹೇಗಿದೆ ಏನು ಅಂತ ಪರೀಕ್ಷೆ ಮಾಡೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಆದ್ರೆ ಸುಳ್ಳಿನ ಮೇಲೆ ಸಂಸಾರ ಕಟ್ಕೊಂಡ್ ಜೀವನ ಮಾಡೋದಕ್ ಆಗಲ್ಲ ಅಲ್ವಪ್ಪ? ಅದ್ ಇವ್ರಿಗೆ ಯಾಕೆ ಅರ್ಥ ಆಗಲ್ಲ? ಒಂದ್ ವೇಳೆ ಅದು ಸುಳ್ಳು ಅಂತ ಗೊತ್ತಾಗಿ ಮನ್ಸ್ ಮುರಿದೋದ್ರೆ ಸಂಸಾರನೇ ಒಡೆದೋಗುತ್ತಲ್ವಪ್ಪ? ಜೀವನನೇ ಹಾಳಾಗೋಗುತ್ತೆ. ಅಪ್ಪ, ನನಗ್ ಗೊತ್ತು ಮನಿ ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ನನಗ್ ಗೊತ್ತಪ್ಪ, ನಾನು ತಪ್ಪು ಮಾಡಿದೀನಿ ಅಂತ. ನಾನು ಎಡವಟ್ ಮಾಡ್ಕೊಂಡು ಒಂದ್ 3-4 ಸರಿ ತಪ್ಪ ಅಭಿಪ್ರಾಯ ಪಟ್ಟಿದ್ದೀನಿ. ನನ್ ತಪ್ಪು ಅಂತ ನಾನು ಒಪ್ಕೋತೀನಿ. ಆದ್ರೆ ಏನ್ ಮಾಡ್ಲಿ? ಒಂದ್ ಡೌಟ್ ಕ್ಲಿಯರ್ ಆಗೋ ಅಷ್ಟೊತ್ತಲ್ಲಿ ಇನ್ನೊಂದ್ ಡೌಟ್ ಒಳ್ಳೆ ಕೊಕ್ಕಿಗೆ ಸಿಕ್ಕಾಕೊಂಡಂಗೆ ನನ್ ತಲೆಗೆ ಬಂದ್ ಸಿಕ್ಕಾಕೊಂಡ್ಬಿಡುತ್ತೆ. ಆ ಡೌಟ್ ಕ್ಲಿಯರ್ ಆಗೋವರೆಗೂ ನನಗ್ ಸಮಾಧಾನನೇ ಇರಲ್ಲ. ಈಗ ನೋಡು, ಹಳೆ ವಿಷಯಗಳೆಲ್ಲ ಕ್ಲಿಯರ್ ಆಯ್ತಲ್ವಾ? ಈ ಡೌಟು ಹಾಗೆ ಕ್ಲಿಯರ್ ಆಗ್ಬಿಟ್ರೆ ನನ್ಗೂ ಖುಷಿ, ಅವ್ರಿಗೂ ಖುಷಿನೇ ಅಲ್ವಾ? ಹಿಂದಿನ ವಿಷಯಗಳಿದೆಯಲ್ಲ, ಆ ಗೆಜ್ಜೆ, ಹೂವು, ಸೀರೆ, ಆತರ ಚಿಕ್ಕ ವಿಷಯದ ಮೇಲೆ ನಂಗೀಗ ಡೌಟ್ ಬಂದಿಲ್ಲ. ಡೌಟ್ ಬಂದಿರೋದು ಡಿವೋರ್ಸ್ ವಿಷಯ. ಯಾರ್ ಡಿವೋರ್ಸು? ಏನ್ ಡಿವೋರ್ಸು? ಯಾಕೆ ಡಿವೋರ್ಸು? ಮಕ್ಕಳಿಗೆ ಏನಾದ್ರೂ ಡೌಟ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಅವ್ರು ಬೀಳಲ್ಲ. ಅನುಮಾನ ಬಂದ್ರೆ ಅದ್ರ ಆಳಕ್ಕೆ ಇಳಿದು ಅದೇನು ಅಂತ ಹುಡುಕಿ ತೆಗಿಯೋವರೆಗೂ ನಂಗೆ ಸಮಾಧಾನ ಇರೋದೇ ಇಲ್ಲ. ಹಾಗೆ ಹುಡುಕಿದ್ದೀನಪ್ಪ, ಯಾರ್ದೋ ಫೋನ್ ನಂಬರ್ ಸಿಕ್ಕಿದೆ. ಅವ್ರ ಹೆಸರು ರಜತ್ ಚಂದ್ರ ಅಂತ. ಅವ್ರಿಗೂ ಅಹಲ್ಯ ಅಕ್ಕನ ಮನೆಗೂ ಏನ್ ಸಂಬಂಧ ಅನ್ನೋದನ್ನ ನಾನು ತಿಳ್ಕೊಳ್ಬೇಕು ಈಗ. ಅಪ್ಪ, ಈ ವಿಷಯನ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕು, ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳ್ಕೋಬೇಕನ್ಸುತ್ತೆ. ಆದ್ರೆ ಅಪ್ಪ, ಧೈರ್ಯ ಇಲ್ಲ. ಏನಾದ್ರೂ ಹೇಳ್ಕೊಂಡ್ರೆ ಎಲ್ ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾರೋ ಅಂತ ಭಯ ಆಗ್ತಿದೆ. ಮೀರಾ, ಏನೇ ಇದು?
ಯಾಕೋ ಸಾಕು ಮದ್ವೆಲಿ ಡಲ್ ಆಗಿದ್ಯಾ, ಖುಷಿ ಆಗಿರೋ ಅಂತ ನೀನೇ ಹೇಳ್ದೆ ತಾನೆ. ಈಗ ಖುಷಿ ಆಗಿದ್ರೆ ಯಾಕೆ ಅಂತ ಕೇಳಿದ್ರ ಅಷ್ಟೇ ಗುದ್ಬಿಡ್ತೀನಿ. ಇದು ಕಣೆ, ಇದು ಈ ಮದ್ವೆಗೆ ಬೇಕಾಗಿರೋ ಖುಷಿ. ಈ ಖುಷಿಲಿ ಅನುಮಾನ ಇಲ್ಲ. ಹೆಣ್ಣಿನ ಕಡೆಯವರಲ್ಲಿ ಇಲ್ಲಿದೀವಿ. ಅಯ್ಯೋ ಇದೇನಿದು, ಬರೀ ಆರ್ತಿ ತಟ್ಟೆ ಇಟ್ಕೊಂಡ್ ಬಿಟ್ಟಿದ್ದೀರಾ, ಬ್ಯಾಂಡು ಬಾಜಾ ಇಲ್ವಾ? ಅಲ್ಲಮ್ಮ, ಅದು ನಾವು ತಮಾಷೆ ಮಾಡ್ತಿದ್ದೀನಮ್ಮ. ಗಾಬರಿ ಆಗ್ಬಿಟ್ರಾ? ನಾವು ಗಂಡನ್ ಕಡೆಯವ್ರಲ್ವಾ, ಹಾಗಾಗಿ ಈ ರೀತಿ ಶಾಕ್ ಕೊಡ್ತಿರ್ಬೇಕು. ಏನಂತೀರಾ? ಮೀರಾ, ಲಕ್ಷ್ಮೀಮಾ, 5 ಜನ ಮುತ್ತೈದರು ಬಂದು ನಮ್ ಸಾಕೇತ್ಗೆ ಆರತಿ ಮಾಡಿ ಬೇಗ ಒಳಗಡೆ ಕರ್ಕೊಂಡೋಗಿ. ಬನ್ನಿ 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 ಬನ್ನಿ, ಬೇಗ 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 ಬನ್ನಿ. ಓ ರಾಜ್ಗುರು ಕುಟುಂಬದ ರಾಜಾದಿ ರಾಜ ಇಂದ ನಾನ್ 2,000 ರೂಪಾಯಿ ತಗೊಳಲ್ಲ. ನೀನ್ 2 ಲಕ್ಷ ಕೊಡಕಾದಿತ್ತ? ಕೊಡ್ಬೇಕಪ್ಪ, ನಾದ್ನಿ ಆರತಿ ಮಾಡಿರೋವಾಗ ಕೊಡಲ್ಲ ಅಂದ್ರೆ ಹೇಗೆ? ಅಮ್ಮು, ಅಮ್ಮ ಇದು ಭಾವ ನಾದ್ನಿ ಪ್ರೀತಿ, ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಸಾಕೇತ್, ನಾದ್ನಿ ಕೇಳ್ತಾ ಇದ್ದಾಳೆ, ಕೊಡಪ್ಪ. ವೆಲ್ಕಮ್ ವೆಲ್ಕಮ್. ಅಣ್ಣ, ನೀನ್ ಯಾರು ಹುಡುಕ್ತಾ ಇದೆಯೋ ಅವ್ರು ಇವಾಗ್ಲೇ ಆಚೆ ಬರಲ್ಲ. ಅರಿಶಿಣ ಶಾಸ್ತ್ರ ಆದ್ಮೇಲೆ ಹಸೆ ಮನೆಗೆ ಬರ್ತಾರಲ್ಲ, ಅಲ್ಲೇ ನೋಡವ. ಹೇ, ನಾನು ಯಾರನ್ನ ಹುಡುಕ್ತಾ ಇದ್ದೀನಿ? ಡೆಕೋರೇಷನ್ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಬ್ಬ, ಸಾಕೇತನ್ ಬಾಯಲ್ಲಿ ಸುಳ್ಳು ಕೇಳೋದಂದ್ರೆ ಕಿವಿಲಿ ಕಾಚಿಸ ಸುರಿದಾಗಿರುತ್ತೆ. ಅಮ್ಮ ಅವ್ರೆ, ಯಜಮಾನ್ರೆ, ನಿಮ್ ಮಗನ್ ಮದ್ವೆ ಸಂಭ್ರಮನ ಅಲ್ಲಿಂದಾನೆ ನೋಡ್ತಾ ಇದ್ದೀರಲ್ವಾ? ಎಲ್ಲ ಸರಿ ಹೋಗ್ಲಿ ಅಂತ ಆಶೀರ್ವಾದ ಮಾಡಿ. ಸಾಕೇತ್, ನಡಿಯಪ್ಪ. ಬನ್ನಿ ಬನ್ನಿ ಭಾವ. ಶಬ್ರಿ ತರ ಯಾರ್ಗೆ ಕಾಯ್ತಿದ್ಯಾ? ನೀನ್ ಯಾಕೋ ನನ್ ಸುತ್ತ ಒಳ್ಳೆ ಬುಗ್ರಿ ಸುತ್ತದಂಗ್ ಸುತ್ತಿದ್ಯಾ? ನೀನ್ ಕಾಣಿಸ್ತಾ ಹೋದ್ರೆ ಅಣ್ಣ ನನ್ ಬೆಣ್ ತೆಗಿತಾನೆ. ನೀನ್ ಸುಮ್ನೆ ನನ್ ಜೊತೆ ಇರೋ. ಈಗ ನೀನ್ ನನ್ನಿಂದ ದೂರ ಹೋಗ್ದಿದ್ರೆ ನಾನ್ ನಿನ್ ಬೆಂಡೆತ್ತೀನಿ, ಸುಮ್ನೆ ಹೋಗು. ನೀನು ಡಿವೋರ್ಸ್ ಅಂತ ಮಾತಾಡ್ದಾಗಿತ್ತು. ಏನಿಲ್ಲಮ್ಮ, ನಾನು ಲಾಯರ್ ಅಲ್ವಾ. ಇತ್ತೀಚೆಗೆ ನನ್ನ ಹತ್ರ ಡೈವರ್ಸ್ ಕೇಸ್ಗಳು ತುಂಬಾನೇ ಬರ್ತಿವೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನೋಡು, ಮದುವೆ ದಿವಸ ಕೂಡ 2 ಹಿಯರಿಂಗ್ ಇದೆ. ಅವ್ರು ಯಾವ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿದಾರೆ ಅಂತ ಪ್ಲೀಸ್ ಹೇಳಿ ಸರ್. ನೋಡಮ್ಮ,
ಆ ಕೇಸ್ ಹಿಸ್ಟ್ರಿ ಬಗ್ಗೆ ನಂಗೆ ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ. ಈ ಕೇಸನ್ನ ಗೋವರ್ಧನ್ ಸರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಂದ್ಸರಿ ನನಗೂ ನನ್ನ ಲಾಯರ್ ಸರ್ಗೂ ಯಾರೋ ಒಬ್ಬ ವ್ಯಕ್ತಿ ಥ್ರೆಟನ್ ಮಾಡಿದ್ದ, ಈ ಕೇಸ್ ಏನಾದ್ರೂ ನಡೆಸಿದ್ರೆ ನಿಮ್ಮನ್ನ ಉಳಿಸಲ್ಲ ಅಂತ ಬೆದರಿಕೆ ಕೂಡ ಹಾಕ್ದ. ಕ್ರಿಮಿನಲ್ ಲಾಯರ್ ಅಂಕಲ್ಲು, ಗಂಡ ಹೆಂಡ್ತಿನ ದೂರ ಮಾಡೋ ಮನುಷ್ಯ. ಬನ್ನಿ ಬನ್ನಿ ಸರ್, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಇನ್ನೇನು ವರ ಪೂಜೆ ಶುರು ಆಗ್ಬಿಡತ್ತೆ. ಹೌದಾ? ಬನ್ನಿ. ಸರಿ, ಬನ್ನಿ. ಲೋ ಪ್ರಣಮ್, ಅವ್ರನ್ನ ನೋಡಿದ್ರೆ ನಂಗೆ ತುಂಬಾ ನೆಗೆಟಿವ್ ಫೀಲಿಂಗ್ ಬರುತ್ತೆ ಗೊತ್ತಾ. ಅವ್ರು ಸರಿ ಇಲ್ಲ ಕಣೋ. ಯಾರು ನೋಡಿದ್ರೆ ತಾನೇ ನಿಂಗೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಹೇಳು? ಎಲ್ರೂ ಡೌಟ್ ಅಲ್ಲೇ ನೋಡ್ತೀಯ. ಅವ್ರು ಯಾರು ಅಕ್ಕೆ ಕಡೆಯವರು, ಅವ್ರನ್ನ ಬಿಡೋಣ ಅಂತೆಲ್ಲ. ದೇವ್ರೆ ಪ್ಲೀಸ್ ದೇವ್ರೆ, ನಾನು ಅನ್ಕೊಂಡಿರೋದು ಯಾವ್ದು ನಿಜ ಆಗ್ಬಾರ್ದು. ನಾನು ಅನ್ಕೊಂಡಿರೋದೆಲ್ಲ ತಪ್ಪಾಗಿರ್ಬೇಕು, ಬೇರೆಯವ್ರು ಅನ್ಕೊಂಡಿರೋದೇ ನಿಜ ಆಗ್ಬೇಕು. ಅನಿ ಹೇಳ್ತಿರ ಹಾಗೆ ಅಹಲ್ಯ ಅಕ್ಕ ಮತ್ತೆ ಅವ್ರ ಫ್ಯಾಮಿಲಿ ಎಲ್ರು ಪರ್ಫೆಕ್ಟ್ ಆಗಿರ್ಲಿ ಪ್ಲೀಸ್ ದೇವ್ರೆ. ಪರ್ಫೆಕ್ಟ್ ಅನ್ನೋ ಪದಕ್ಕೆ ಅರ್ಥ ಕೊಡೋದಂದ್ರೆ, ಎಕ್ಸಾಂಪಲ್ ಕೊಡೋದಂದ್ರೆ ಅಹಲ್ಯ ಅಕ್ಕೆ ಅಂತ ಅಣ್ಣ ಹೇಳ್ತಿದ್ದ, ನೆನ್ಪಿಟ್ಕೋ. ಇದೇ ಕಣೋ ಪ್ರಣಮ್, ಇದೇ ನನ್ಗೆ ಸಂಕಟ ಆಗೋದು ಗೊತ್ತಾ. ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಆಗಿರೋದಕ್ಕಾಗಲ್ಲ ಅನ್ನೋದು ಅವ್ನ್ ಯಾಕೆ ಅರ್ಥ ಆಗಲ್ಲ. ಚಂದ್ರನ್ ಮೇಲೆ ಕಪ್ಪು ಕಲೆಗಳಿರುತ್ತಂತೆ, ಮನುಷ್ಯನಲ್ಲಿ ಕಳಂಕ ಇಲ್ದೇ ಇರುತ್ತಾ? ಅಮ್ಮ, ನಿನ್ನೇನ್ ಬದಲಾಯಿಸಕ್ಕಾಗಲ್ಲ. ಶಿವದೇವ್ರೆ, ಈ ಮಾನ್ಯ ಬೇರೆ ಏನೋ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಅಂದ್ಲು. ನಂಗೋ ನಿಂತಲ್ಲಿ ನಿಲ್ಲಕ್ ಆಗ್ತಿಲ್ಲ, ಕೂತಲ್ಲಿ ಕೂರಕ್ ಆಗ್ತಿಲ್ಲ. ಯಾಕೆ ಇಷ್ಟೊತ್ತು ಮಾಡ್ತೇಳು? ಏ ಮೀರಾ, ವರಪೂಜೆ ನಡೀತಾ ಇದೆ, ಬೇಗ ಬಾರೆ. ಪೂಜೆ ಶುರು ಆಗ್ತಿದೆ ಅಂತೆ, ಮದ್ವೆ ಓಡಾಟ ಶುರು. ಬೇರೆ ದೇವ್ರೆ, ನಾನು ಅನ್ಕೊಂಡಿರೋದೇನಾದ್ರೂ ನಿಜ ಆದ್ರೆ ಈ ಮದ್ವೆನ್ ಹೇಗಪ್ಪ ನಿಲ್ಲಿಸ್ಲಿ?